ಒಂದು ಬೀಗ್ರೂಟ ಇತ್ತು. ಬೀಗ್ರೂಟಕ್ಕೆ ಹೋಗ್ತಾ ಇದ್ವಿ ಎಲ್ಲ ರೆಡಿಯಾಗಿ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಗಳು ಎಲ್ಲರೂ ನಾವೆಲ್ಲ ಹೋಗ್ತಾ ಇದ್ವಿ. ಹಾಗೆ ಒಂದು ಲಾಗ್ ಮಾಡ್ತಾಯಿದ್ದೀನಿ. ನೀವು ಇದರಲ್ಲಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಒಂದು ಒಳ್ಳೆ ಮಾಹಿತಿನೇ ಹಂಚ್ಕೊಂಡಿದ್ದೀನಿ. ಇದರಲ್ಲಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ತುಂಬ ಜನಕ್ಕೆ ಉಪಯೋಗ ಆಗುತ್ತೆ, ನೀವು ತಿಳ್ಕೊಂಡಂಗೆ ಆಗುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಜವಾಗ್ಲೂ ಗೊತ್ತಾಗುತ್ತೆ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಯಾಕೆ ಅಂತಂದರೆ ನಾಲ್ಕು ವೀಡಿಯೋಸ್ ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ. ಹಂಗಾಗಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ನೋಡ್ತಿರ್ತೀರ ಅಂತ ಅಂದ್ಕೊತೀನಿ. ವಾಚ್ ಮಾಡ್ತಾಯಿರಿ. ಹಾಗೆ ನಿಮಗೆ ನಾವು ಹೇಳೋ ವೀಡಿಯೋದಲ್ಲಿ ಒಂದೊಂದು ಮೆಸೇಜ್ ಕೊಡ್ತೀನಿ ನಾನು ಪ್ರತಿ ವೀಡಿಯೋದಲ್ಲೂ. ಹಂಗಾಗಿ ನೀವು ಕೊನೆವರೆಗೂ ನೋಡಿದ್ರೆ ನಿಜವಾಗ್ಲೂ ಗೊತ್ತಾಗುತ್ತೆ ಏನು ಮೆಸೇಜ್ ಅಂತ. ನಾನು ಕರ್ನಾಟಕ ಹೋದ್ವಿ. ಆಲ್ರೆಡಿ 4 ಟ್ರಿಪ್ ಊಟ ಆಗೋಗಿತ್ತು. ನಾವೇ ಲಾಸ್ಟು ಇದೇನಪ್ಪ ಇಷ್ಟು ಲೇಟಾಗಿ ಬಂದುಬಿಟ್ವಿ ಅಂದ್ಕೊಂಡ್ವಿ. ನಾವು ಆದಷ್ಟು ಟ್ರೈ ಮಾಡಿದ್ವಿ, ಆಗಲಿಲ್ಲ, ಲೇಟ್ ಆಗೋಯಿತು. ನಾವು ಹೋದಾಗ ಆಲ್ರೆಡಿ 3 ಗಂಟೆ ಆಗಿತ್ತು. ಜನ ಎಲ್ಲ ಫುಲ್ ಊಟ ಎಲ್ಲ ಆಗೋಗಿತ್ತು. ಆಮೇಲೆ ನಾವು ಲಾಸ್ಟಲ್ಲಿ ಊಟ ಮಾಡೋಣ ಅಂತ ಹೋದ್ವಿ. ಏನು ಮಾಡೋಕ್ಕಾಗಲ್ಲ, ನಾವು ಊರಿಗೆ ಹೋಗಿದ್ವಲ್ವ. ಊರಿಂದ ನಾವು ಬೆಂಗಳೂರಿಂದ ಊರಿಗೆ ಹೋಗಿ ಅಲ್ಲಿಂದ ಇನ್ನೊಂದು ಊರಿಗೆ ಹೋಗಬೇಕು. ಅದು ಒಂದು ಕಾಡಿನ ಮಧ್ಯದಲ್ಲಿರೋದು ಊರು. ನಾವು ಅಲ್ಲಿಗೆ ರೀಚ್ ಆದ್ವಿ. ಹಂಗೆ ಬಂದು ಎಲ್ಲಾದರೂ ಊಟಕ್ಕೆ ಕೂತ್ಕೊಂಡ್ವಿ. ನಾನು ಏನೇನೋ ಅಂದ್ಕೊಂಡಿದ್ದೆ ಲಾಗ್ ಮಾಡಬೇಕು ಅಂತ. ಅಷ್ಟರೊಳಗೆ ಎಲ್ಲ ಜನ ಎಲ್ಲ ಖಾಲಿಯಾಗೋಗ್ಬಿಟ್ಟಿದ್ರು. ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ಹಂಗೆ ವೀಡಿಯೋ ಮಾಡ್ಕೊಂಡ್ವಿ. ಎಲ್ಲ ಆಲ್ರೆಡಿ ಲಾಸ್ಟ್ ಅಲ್ವಾ, ಎಲ್ಲ ನಮ್ಮನೆ ನೆಂಟರೆಲ್ಲ ಇದ್ರಲ್ವ, ಹಂಗೆ ವೀಡಿಯೋ ಮಾಡ್ಕೊಂಡ್ವಿ. ಎಲ್ಲ ಕೂತಿದ್ದಾರೆ ನೋಡಿ, ನಮ್ಮ ಫ್ಯಾಮಿಲಿಯರ್ಸ್ ಎಲ್ಲ ಕೂತಿದ್ದಾರೆ. ಇದು ನಮ್ಮ ಅಕ್ಕನ ಮನೆ. ಅವ್ರ ಮನೆ ಮಗಂದು ಮದುವೆ ಇತ್ತು. ಮದುವೆ ಆಗಿ ಗೃಹ ಪ್ರವೇಶ ಆಗಿತ್ತು ಅವ್ರದ್ದು ಆಲ್ರೆಡಿ. ಇವಾಗ ಕರ್ನಾರ ಇತ್ತು, ಅದಕ್ಕೋಸ್ಕರ ಬಂದಿದ್ವಿ. ಹಂಗೆ ಕೂತಿರ್ಬೇಕಾರೆಲ್ಲ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಎಲ್ಲರೂ ಬಂದಿದ್ರಲ್ವ, ಹಂಗಾಗಿ ನಮ್ಮ ದೊಡ್ಡಮ್ಮ, ಅವನು ಅಕ್ಕನ ಮಗಳು ಎಲ್ಲ ಇದ್ದಾರೆ ನೋಡಿ. ಹಾಗೆ ಎಲ್ಲ ಕೂತ್ಕೊಂಡು ಎಲ್ಲ ಮಾತಾಡ್ತಾವ್ರೆ. ಎಲ್ಲರಿಗೂ ಒಂಥರ ಖುಷಿ ಆಗ್ಬಿಟ್ಟಿದೆ. ಇವತ್ತು ಎಲ್ಲ ಸೇರಿಬಿಟ್ಟಿದ್ವಿ ಅಂತ ಹೇಳ್ಬಿಟ್ಟು. ಮನೆ ಮುಂದೆ ಎಲ್ಲ ಇದಾಕೋರಲ್ಲ, ಹಂಗಾಗಿ ಮನೆ ಸ್ವಲ್ಪ ಕತ್ಲು ಕಾಣಿಸ್ತಾ ಇದೆ, ಪೆಂಡಲೆಲ್ಲ ಹಾಕಿರೋದ್ರಿಂದ. ಹಂಗಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ನಾನು ಹಂಗೆ ಬಂದ್ವಿ. ಹಂಗೆ ಈಚೆ ಕಡೆ ಕೂತಿದ್ದಾರೆ, ಅದು ಹಾಗೆ ವೀಡಿಯೋ ಮಾಡ್ಕೊಂಡ್ವಿ. ಇಲ್ಲಿ ಎಲ್ಲ ಕೂತ್ಕೊಂಡವ್ರು ಏನಪ್ಪ ಹಿಂಗೆ ವೀಡಿಯೋ ಮಾಡ್ತಾವ್ರೆ ಅಂತ ಎಲ್ಲರೂ ನಗಾಡ್ತಾಯಿದ್ರು. ನಾನು ಏನಾದರೂ ಅಂದ್ಕೊಳ್ಳಿ ಅಂತ ಸುಮ್ಮನೆ ವೀಡಿಯೋ ಮಾಡ್ತಾನೆ ಇದ್ದೆ. ಎಲ್ಲ ಕೂತ್ಕೊಂಡಿದ್ದಾರೆ, ಈಚೆ ಎಲ್ಲ ಕೂತವ್ರೆ. ಅಲ್ಲಿ ಸ್ವಲ್ಪ ಊಟ ಮಾಡ್ತಾಯಿದ್ದಾರೆ. ನಾವು ಆಮೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಹೋದ್ವಿ. ಲಾಸ್ಟ್ ಅಂತಿ, ನಮ್ಮದೇ ಲಾಸ್ಟ್ ಅಂತಿ. ಆಮೇಲೆ ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲರೂ ಮತ್ತೆ ಮನೇಲೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಎಲೆ ಅಡಿಕೆ ಹಾಕ್ಕೊಂಡು ಒಂಥರ ಚೆನ್ನಾಗಿತ್ತು. ಒಂಥರ ಖುಷಿ ಆಯಿತು. ಅಲ್ಲೆಲ್ಲ ತಿರುಗಾಡ್ಕೊಂಡು ಬಂದ್ವಲ್ಲ, ಹಂಗಾಗಿ ಒಂಥರ ಖುಷಿ ಆಯಿತು, ಮೈಂಡ್ ಫ್ರೆಶ್ ಆಯಿತು. ಹಂಗೆ ಎಲ್ಲ ಓಡಾಡ್ತಾಯಿದ್ರು. ನಾವು ವೀಡಿಯೋ ಮಾಡ್ತಾಯಿದ್ರೆ ಅಲ್ಲೆಲ್ಲ ನಗಾಡ್ತಾಯಿದ್ರು. ಊರ ಕಡೆ ಏನಪ್ಪ ಇವ್ರು ಹಿಂಗೆ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಹಂಗೆ ಅದು ಬಂದು ಗಿಡದ ಮಧ್ಯದಲ್ಲಿ ಇರೋದು ಊರು. ನಾವು ಹಂಗಾಗಿ ನಾನು ನಿಮಗೆ ಒಂದು ಮೆಸೇಜ್ ಕೊಡ್ತೀನಿ ಅಂತ ಹೇಳಿದೆ. ಏನು ಮೆಸೇಜ್ ಅಂತ ಅಂದರೆ ನೋಡಿ, ಪರಿಸರದ ವಾತಾವರಣ ಹೇಗಿರುತ್ತೆ ಅಂತಂದರೆ, ಇದು ನಾವು ಊರಲ್ಲಿರಬೇಕಾದ್ರೆ ನಾವು ಈ ಕಾಡಿಗೆಲ್ಲ ಹೋಗ್ತಾಯಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಅವಾಗೆಲ್ಲ ಗಿಡ ಮರಗಳು ತುಂಬ ಇದ್ದವು. ಇವಾಗ ತುಂಬ ಕಮ್ಮಿ ಆಗಿಬಿಟ್ಟಿದೆ ಮರಗಳೆಲ್ಲ. ನೋಡಿ, ತುಂಬ ಖಾಲಿ ಆಗಿದೆ, ತುಂಬ ನಾಶ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಪರಿಸರ. ಈಗ ಪರಿಸರದ ಬಗ್ಗೆ ನಾನು ಒಂದು ಮೆಸೇಜ್ ಕೊಡಬೇಕು ಅಂದ್ಕೊಂಡೆ. ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿನ ಗಾಳಿ, ಬೆಳಕು, ನೀರು ಹಾಗೂ ಕೆಲವು ಅಂಶಗಳು. ಇವುಗಳನ್ನು ಮಾನವ ಚಟುವಟಿಕೆ ಹಾಗೂ ಕೆಲ ನೈಸರ್ಗಿಕವಾಗಿ ರಕ್ಷಿಸುತ್ತದೆ. ಆರೋಗ್ಯಕರ ಗ್ರಹಕ್ಕೆ ಪರಿಸರವನ್ನು ರಕ್ಷಿಸುವುದು ಅವಶ್ಯಕ ಮತ್ತು ನಾವು ಸರಳ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಸಹಾಯ ಮಾಡಬಹುದು. ಹೆಚ್ಚಿನ ಪ್ರಯತ್ನವಿಲ್ಲದೆ ಧನಾತ್ಮಕ ಪರಿಣಾಮ ಬೀರಲು ಕೆಲವು ಅದ್ಭುತ ಮಾರ್ಗಗಳು ಇಲ್ಲಿವೆ. ಅನಗತ್ಯ ವಿದ್ಯುತ್ ಬಳಕೆ, ಮರಗಳನ್ನು ಕತ್ತರಿಸುವುದು, ನೀರು ವ್ಯರ್ಥ ಮಾಡುವುದು, ಖಾಸಗಿ ವಾಹನಗಳ ಅತಿಯಾದ ಬಳಕೆ, ಪ್ಲಾಸ್ಟಿಕ್ ಬಳಸುವುದು. ಪರಿಸರ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ನಿಜವಾಗ್ಲೂ ಪರಿಸರದಿಂದ ಆರೋಗ್ಯವಾಗಿ ಹೆಂಗಿರ್ತಾರೆ ಅಂದರೆ, ನಿಜವಾಗ್ಲೂ ಗಾಳಿ, ಬೆಳಕು, ಇದರಿಂದನೇ ನಾವು ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ಹಂಗಾಗಿ ಇದೊಂದು ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಂಡೆ. ನಾವು ಅದೆಲ್ಲ ಮುಗಿಸ್ಕೊಂಡು ಇದು ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ವಿಡಿಯೋ ಲಾಸ್ಟ್ ಕ್ಲಿಕ್ ಮಾಡ್ಕೊಂಡಿದ್ದು. ಹಾಗೆ ಆಲ್ರೆಡಿ ಲೇಟಾಗಿ ಹೋಗಿತ್ತು, ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇತ್ತು ನಾವು ಬರಬೇಕಾದ್ರೆ. ಆಮೇಲೆ ಬೆಂಗಳೂರು ಬೈಪಾಸಿಗೆ ಬಂದ್ವಿ, ಸಿಕ್ಕಾಕೊಂಬಿಟ್ವಿ. ಅಲ್ಲಿಂದ ನಾವು ಮನೆ ರೀಚ್ ಮಾಡೋಷ್ಟರೊಳಗೆ ಎಷ್ಟು ಲೇಟ್ ಆಯಿತು ಅಂತಂದರೆ, ನಾವಿಲ್ಲಿ 6 ಗಂಟೆಗೆ ಬಿಟ್ಟಿದ್ದು. 6 ಗಂಟೆಗೆ ಬಿಟ್ಟರೆ ಆಲ್ಮೋಸ್ಟು 2 ಅವರ್ಗೆಲ್ಲ 1 1:30 ಬೆಂಗ್ಳೂರಿಗೆ ಹೋದ್ವಿ.